ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಚಳಿಗಾಲದ ಅಧಿವೇಶನ. ಈ ಸಂದರ್ಭದಲ್ಲೇ ಯತೀಂದ್ರ ಅವರು ಕೊಟ್ಟಂತ ಈ ಸ್ಟೇಟ್ಮೆಂಟು ಬಿಜೆಪಿಗೆ ಬಹುದೊಡ್ಡ ಅಸ್ತ್ರವಾಗುತ್ತಾ? ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಲು ಡಿಕೆ ಟೀಮ್ ನಿರಾಕರಿಸಿದೆ. ಹೈಕಮಾಂಡ್ ಮುಂದಿನ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದಾರೆ ಅವರು. ಪಬ್ಲಿಕ್ ಟಿವಿಗೆ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಮಾತನಾಡಿ ಅಂದಿದ್ದಾರೆ, ನಾನು ಮಾತನಾಡಲ್ಲ. ಡಿಕೆ ಸಿಎಂ ಆದರೆ ಸಚಿವ ಸ್ಥಾನ ಬೇಡವೆಂದ ರಾಜಣ್ಣಗೂ ಕೂಡ ಟಕ್ಕರನ್ನ ಕೊಟ್ಟಿದ್ದಾರೆ. ಬೇರೆಯವರಿಗೆ ಅವಕಾಶ ಮಾಡಿಕೊಡಲು ಈ ರೀತಿ ಹೇಳಿರಬಹುದು ಅಂತ ಹೇಳಿದ್ದಾರೆ. ಕರೆಕ್ಟ್. ಪಬ್ಲಿಕ್ ಟಿವಿಗೆ ಶಾಸಕ ಕುಣಿಗಲ್ ರಂಗನಾಥ್ ಅವರು ಮಾತನಾಡಿರೋದು. ಜೊತೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರಿದ್ದಾರೆ. ಸರ್, ಸದ್ಯ ಕದನ ವಿರಾಮ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಚರ್ಚೆಗಳು. ಸೆಷನ್ ಆದ ನಂತರ ಹೈಕಮಾಂಡ್ CM DCM ಬುಲಾವ್ ಕೊಡ್ತಾರೆ ಅನ್ನುವಂಥ ಚರ್ಚೆ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲವೂ ತೀರ್ಮಾನ ಆಗುತ್ತಾ? ಅಫ್ಕೋರ್ಸ್ ಹೈಕಮಾಂಡ್ ಅವರು ತೀರ್ಮಾನ ತೆಗೆದುಕೋತಾರೆ. ಸದ್ಯಕ್ಕೆ ಯಾರೂ ಹೇಳಿಕೆ ಕೊಡಬಾರ್ದು ಅನ್ನುವಂಥ ಸೂಚನೆ ಹೈಕಮಾಂಡ್ ಕೂಡ ಬಂದಿದೆ. ಆದರೂ ಕೂಡ ಅಲ್ಲಿ ಇಲ್ಲಿ ಕೆಲವರು ಹೇಳಿಕೆ ಕೊಡ್ತಾ ಇದ್ದಾರೆ. ಯತೀಂದ್ರ ಅವರು ಮುಂದಿನ 2.5 ವರ್ಷ ಅವ್ರ ತಂದೆಯವರ CM ಆಗಿರ್ತಾರೆ ಅನ್ನುವಂಥ ಹೇಳಿಕೆ ಕೊಟ್ಟವ್ರೆ. ಅಂದರೆ ಅಲ್ಲಿಗೆ ಪೂರ್ಣಾವಧಿ ಅವ್ರದ್ದು ಮುಗಿಯುತ್ತೆ ಅಂತ. ನೀವು ಅವ್ರನ್ನೇ ಕೇಳಬೇಕು, ಅದಕ್ಕೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನನಗಂತೂ ಮಾತಾಡಬೇಡಿ ಅಂತ ಹೈಕಮಾಂಡಿಂದ ನೋಟಿಸ್ ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೆ ನಾನು ಬದ್ಧನಾಗಿರ್ತೇನೆ. ರಾಜಣ್ಣ ಅವರನ್ನು ಮಾತಾಡಿದ್ದಾರೆ. ಈಗ DK ಶಿ ಅವರು CM ಆದರೆ ನಾನು ಸಚಿವ ಆಗಲ್ಲ ಅಂತ. ಒಳ್ಳೆಯದು, ಅವ್ರಿಗೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಐ ಥಿಂಕ್ ನಾವು ಅದನ್ನು ಸ್ವಾಗತಿಸಬೇಕು. ಸೊ ಹಾಗೆ ನನಗೆ ಅವ್ರ ಬಗ್ಗೆ ಗೌರವ ಇದೆ. ನಮ್ಮ ಜಿಲ್ಲೆಯ ನಾಯಕರು ಅವರು ಆ ಥರ ಹೇಳಿದರೆ ಅದೇ ಉದ್ದೇಶ ಅಂತ ಅಂದ್ಕೊಳ್ತೀನಿ. ಸೊ ಹಾಗಿದ್ದಂಥ ಸಂದರ್ಭದಲ್ಲಿ ಹೊಸಬ್ರಿಗೆ ಅವಕಾಶ ಕೊಡ್ಸೋಣ ಅನ್ನೋದು ಒಂದು ಹೇಳಿಕೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಎಲ್ಲ ಒಂದು ಕಡೆ ನಿರೀಕ್ಷೆ ಸರ್. DK ಸುರೇಶ್ ಅವರು ಕೂಡ ಒಂದು ಮಾತಾಡಿದ್ದಾರೆ, ಪ್ರಯತ್ನಗಳನ್ನ ನಾವು ಪದೇ ಪದೇ ಮಾಡ್ತಾ ಇರಬೇಕು, ಆವಾಗಲೇ ಗೆಲುವು ಸಿಗುತ್ತೆ ಅಂತ. ಏನು ಹೇಳ್ತೀರಾ ಈ ಮಾತಿಗೆ? DK ಸುರೇಶ್ ಸಾಹೇಬರು ಇದೊಂದೇ ಅಲ್ಲ, ನಾನಾ ಥರ ಸಲಹೆಗಳನ್ನು ಕೊಟ್ಟು ಇವತ್ತು ರಿಸಲ್ಟ್ ತೋರಿಸಿ. ರಿಸಲ್ಟ್ ಓರಿಯೆಂಟೆಡ್ ಪರ್ಸನ್. ಸಮಾಜ ಸೇವೆ ಮಾಡಬೇಕಾದ್ರೆ ಈ ರೀತಿ ಮಾಡಬೇಕು, ನೀವು ಶಿಸ್ತಲ್ಲಿರ್ಬೇಕಾದ್ರೆ ಈ ರೀತಿ ಡಿಸಿಪ್ಲಿನ್ಡ್ ಇರಬೇಕು, ನೀವು ಏನಾದರೂ ಒಂದು ಕ್ರೀಡೆ ಆಡಬೇಕಾದ್ರೆ ನಿಮಗೆ ಸೋಲು ಗೆಲುವು ಇರುತ್ತೆ, ಯಾವುದಕ್ಕೂ ಕುಗ್ಬೇಡಿ, ಯಾವುದಕ್ಕೂ ಹಿಗ್ಬೇಡಿ ಅಂತ ಹೇಳೋಂಥದ್ದು ಸಲಹೆಗಳನ್ನು ಇವತ್ತು ನನಗೆ ನನ್ನ ಕುಣಿಗಲ್ ಕಾನ್ಸ್ಟಿಟ್ಯೂನ್ಸಿಲಿ DK's ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಯುವಂಥ ಒಂದು ಕ್ರೀಡೆಯ ಒಂದು ಅನುವು ಮಾಡಿಕೊಟ್ಟಿದ್ದಂಥ ಸಂದರ್ಭದಲ್ಲಿ ಹೇಳಿದಂಥ ಮಾತು. ಸೊ ಹಾಗಾಗಿ ಜಾಸ್ತಿ ಅದಕ್ಕೆ ಮಾಡ್ತಾ ಇರುವಂಥದ್ದು DK ಶಿ ಅವರನ್ನ CM ಮಾಡೋ ವಿಚಾರದಲ್ಲಿ ಪ್ರಯತ್ನಗಳನ್ನ ಮುಂದುವರಿಸ್ತೇವೆ ನಾವು ಅನ್ನೋ ಅರ್ಥದಲ್ಲಿ ಚರ್ಚೆ ಆಗ್ತಾ ಇದೆ. ನೋಡ್ರಿ, ನಾವೆಲ್ಲ ಪಾರ್ಟಿಯ ಕೆಳಗಡೆ ಶಿಸ್ತಲ್ಲಿ ಇರೋಂಥ ನಾವೆಲ್ಲ ವರ್ಕರ್ಸ್ಗಳು. ಸೊ ಹಾಗಾಗಿ ನಿರಂತರವಾಗಿ ನಮ್ಮ ಗುರಿಗಳನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡಿ ಅಂತ ನಮಗೆ ಸಲಹೆ ಹೇಳಿದ್ದಾರೆ. ಅಷ್ಟು ಜಾಸ್ತಿ ಅದು ಡೋಂಟ್ ರೀಡ್ ಬಿಟ್ವೀನ್ ದಿ ಲೈನ್ಸ್ ಅಂತ ಹೇಳ್ಕೊಂಡು ನೀವು ಜಾಸ್ತಿ ಅದಕ್ಕೆ ಕ್ರೀಡೆ ಬಗ್ಗೆ ಮಾತಾಡಿದಂಥ ಮಾತಿಗೆ ನಾವು ಜಾಸ್ತಿ ಬೇರೆದಕ್ಕೆಲ್ಲ ಅರ್ಥಗರ್ಭಿತವಾದಂಥ ವ್ಯವಸ್ಥೆಯಲ್ಲಿ ನಾವು ಅರ್ಥ ಮಾಡಿಕೊಂಡು ಬದುಕುವಂಥದ್ದು ಯಾವ ರೀತಿ ಬದುಕಬೇಕು, ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಯಾವ ರೀತಿ ರಾಜಕಾರಣಿಯಾಗಿ ಬದುಕಬೇಕು ಅನ್ನೋದು ಹೇಳ್ಕೊಟ್ಟಿದ್ದಂಥದ್ದು ಮಾತು. ಇದು ಒಳ್ಳೆಯದು ಅಂತ ನಾನು ಭಾವಿಸ್ತೇನೆ. ನಾನು ವಿಶ್ವಾಸ ಗೊತ್ತುವಳಿ ನಿರ್ಣಯ ಬಗ್ಗೆನೂ ಚರ್ಚೆ ಆಗ್ತಿದೆ. ಈ ಸದನದಲ್ಲಿ ಅದರ ಪ್ರಸ್ತಾಪ ಆದರೂ ಆಗ್ಬೋದು, ಅದು BJP ಅವರ ಕಡೆಯಿಂದ ಅಥವಾ ಆಡಳಿತ ಪಕ್ಷದವರ ಕಡೆಯಿಂದ ಯಾರಿಂದಾದರೂ ಆಗ್ಬೋದು. ಈ ಥರದ ಸನ್ನಿವೇಶ ಇದೆ ಅಂತ. ಒಳ್ಳೆದಾಯ್ತು. ನೋ ಕಾನ್ಫಿಡೆನ್ಸ್ ಮೋಷನ್ ತರಲಿ, ನಾವು ಫೇಸ್ ಮಾಡ್ತೀವಿ. ಅವ್ರು ಕೇಳೋಂಥ ಕ್ವಶನ್ಸ್ಗಳೆಲ್ಲ ನಾವು ದಿಟ್ಟವಾಗಿ ಉತ್ತರ ಹೇಳ್ತೀವಿ. ನಾವು ತಯಾರಾಗ್ತಿದ್ವಿ. ನಮಗೆಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಮಾತಾಡಬೇಕು ಅಂತ. ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ವಾಸ್ತವಿಕ ಮಾತಾಡೋಣ. ಜನರಿಗೆ ಏನು ಸಮಸ್ಯೆ ಇದೆ ಅದನ್ನು ಪರಿಹಾರ ಕೊಡಲಿಕ್ಕೆ ನಾವಿದ್ದೇವೆ. ಒಳ್ಳೆಯದು, ಡಿಸ್ಕಷನ್ ಆಗಬೇಕು, ಚರ್ಚೆ ಮಾಡಬೇಕು. ನಾವೇನಾದ್ರು ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದನ್ನ ಏನಾದ್ರು ಅಡ್ವೈಸ್ ಕೊಟ್ಟರೆ ಆಪೋಸಿಷನ್ ಲೀಡರ್ಸ್ ವಿ ಆರ್ ಮೋಸ್ಟ್ ವೆಲ್ಕಮ್. ಅವಿಶ್ವಾಸ ಗೊತ್ತುವಳಿ